ಮಂದಿರವು ರಾಷ್ಟ್ರೀಯ ಸಂರಕ್ಷಿತ ತಾಣವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾದ ಎಲ್ಲೋರಾ ಗುಹೆಗಳಿಂದ 1.5 ಕಿಲೋಮೀಟರ್ ದೂರದಲ್ಲಿದೆ. ಶಿವಪುರಾಣ, ಸ್ಕಂದ ಪುರಾಣ, ರಾಮಾಯಣ ಮತ್ತು ಮಹಾಭಾರತಗಳಲ್ಲಿ ಗೃಷ್ಣೇಶ್ವರನನ್ನು ಉಲ್ಲೇಖಿಸಲಾಗಿದೆ. ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಂದಿರ ಮಹಾರಾಷ್ಟ್ರದ ಸಂಭಾಜಿನಗರ ಜಿಲ್ಲೆಯ ವೆರುಳ್ ಗ್ರಾಮದ ಶಿವನ ಜ್ಯೋತಿರ್ಲಿಂಗ ಮಂದಿರವಾಗಿದೆ. ಇದು 12 ಜ್ಯೋತಿರ್ಲಿಂಗ ಮಂದಿರಗಳಲ್ಲಿ ಒಂದಾಗಿದೆ. ದೇವಾಲಯದ ರಚನೆಯನ್ನು ದೆಹಲಿ ಸುಲ್ತಾನರು 13 ಮತ್ತು 14ನೇ ಶತಮಾನದಲ್ಲಿ ನಾಶಪಡಿಸಿದರು. ದೇವಾಲಯವು ಮೊಘಲ್ ಮರಾಠ ಸಂಘರ್ಷದ ಸಮಯದಲ್ಲಿ ಮರು ವಿನಾಶದ ನಂತರ ಪುನರ್ನಿರ್ಮಾಣದ ಹಲವಾರು ಸುತ್ತಿನ ಮೂಲಕ ಸಾಗಿತು. ಇದು ಪ್ರಸ್ತುತ ಹಿಂದೂಗಳ ಪ್ರಮುಖ ಮತ್ತು ಸಕ್ರಿಯ ಯಾತ್ರಾ ಸ್ಥಳವಾಗಿದೆ ಮತ್ತು ದಿನನಿತ್ಯದ ಭಕ್ತರ ಉದ್ದನೆಯ ಸಾಲುಗಳನ್ನು ಆಕರ್ಷಿಸುತ್ತದೆ. ಯಾರಾದರೂ ದೇವಾಲಯದ ಆವರಣ ಮತ್ತು ಅದರ ಒಳಗಿನ ಕೋಣೆಗಳನ್ನು ಪ್ರವೇಶಿಸಬಹುದು, ಆದರೆ ದೇವಾಲಯದ ಗರ್ಭಗುಡಿಯ ಕೋರ್ ಗರ್ಭಗೃಹ ಪ್ರವೇಶಿಸಲು ಸ್ಥಳೀಯ ಹಿಂದೂ ಸಂಪ್ರದಾಯವು ಪುರುಷರು ಬರೀ ಎದೆಯಿಂದ ಹೋಗಬೇಕೆಂದು ಒತ್ತಾಯಿಸುತ್ತದೆ. ಈ ದೇವಾಲಯವನ್ನು 16ನೇ ಶತಮಾನದಲ್ಲಿ ವೆರುಳ್ನ ಮಾಲೋಜಿ ಭೋಸಲೆ, ಛತ್ರಪತಿ ಶಿವಾಜಿ ಮಹಾರಾಜರ ತಾತ ಮತ್ತು ನಂತರ 18ನೇ ಶತಮಾನದಲ್ಲಿ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ರಿಂದ ಪುನಃ ನಿರ್ಮಿಸಲಾಯಿತು. ವಾರಣಾಸಿಯ ಕಾಶಿ ವಿಶ್ವನಾಥ ದೇವಾಲಯ, ಗಯಾದಲ್ಲಿನ ವಿಷ್ಣು ದೇವಾಲಯ ಮತ್ತು ಸೋಮನಾಥ ದೇವಾಲಯದಲ್ಲಿ ಹೆಚ್ಚು ದೊಡ್ಡದಾದ ಶಿವ ಜ್ಯೋತಿರ್ಲಿಂಗ ದೇವಾಲಯದಂತಹ ಕೆಲವು ಪ್ರಮುಖ ಹಿಂದೂ ದೇವಾಲಯಗಳನ್ನು ಪುನರ್ನಿರ್ಮಿಸಿದ ಕೀರ್ತಿ ಆಕೆಗೆ ಸಲ್ಲುತ್ತದೆ. ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ಮಂದಿರವು 44,000 ಚದರ ಅಡಿ ಪ್ರದೇಶದಲ್ಲಿ ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ. ಇದು ಸಾಕಷ್ಟು ಶಿಲ್ಪಗಳನ್ನು ಹೊಂದಿದೆ. ಅದರ ಒಳ ಮತ್ತು ಹೊರಗೋಡೆಗಳ ಮೇಲೆ ಉತ್ತಮ ವಿನ್ಯಾಸಗಳನ್ನು ಹೊಂದಿದೆ. ಮಂದಿರದ ಗರ್ಭಗೃಹದಲ್ಲಿ ಜ್ಯೋತಿರ್ಲಿಂಗ ಮೂರ್ತಿ ಇದೆ ಮತ್ತು ಶಿವಾಜಿಯ ನೆಚ್ಚಿನ ಭಕ್ತ ನಂದಿಯ ದೊಡ್ಡ ಮೂರ್ತಿಯು ಮುಖ್ಯ ಬಾಗಿಲಿನ ಮುಂಭಾಗದಲ್ಲಿದೆ. ದೇವಾಲಯವನ್ನು 3 ಬಾರಿ ಪುನಃಸ್ಥಾಪಿಸಲಾಯಿತು. ಶಿವಾಜಿಯ ಮಾಲೋಜಿ ಭೋಸಲೆ ಅಜ್ಜ 16ನೇ ಶತಮಾನದಲ್ಲಿ ಅದರ ಮೊದಲ ಜೀರ್ಣೋದ್ಧಾರ ಮಾಡಿದರು. ಕೊನೆಯ ಪ್ರಮುಖ ಜೀರ್ಣೋದ್ಧಾರ ಕಾರ್ಯವು ಪೂರ್ಣಗೊಂಡಿತು ಮತ್ತು ಪ್ರಸ್ತುತ ದೇವಾಲಯವನ್ನು 1730ರಲ್ಲಿ ಮಲ್ಹಾರ್ ರಾವ್ ಹೋಳ್ಕರ್ ಅವರ ಪತ್ನಿ ಗೌತಮಿ ಬಾಯಿ ಹೋಳ್ಕರ್ ನಿರ್ಮಿಸಿದರು. ನಂತರ ಅಹಲ್ಯಾಬಾಯಿ ಹೋಳ್ಕರ್ ಅವರು ಇದರ ಜೀರ್ಣೋದ್ಧಾರವನ್ನು ಮಾಡಿದರು.